ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಡಿಸೆಂಬರ್ 4 ಲೋಕನಾಯಕ ನಗರ ಹೆಬ್ಬಾಳ್ ಬಸವನಗುಡಿ ವೃತ್ತದಲ್ಲಿ ಕುಸ್ತಿ ಪೈಲ್ವಾನರುಗಳ ನೂತನ ಪ್ರತಿಮೆ ಅನಾವರಣ. ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರ ಉದ್ಯಾನವನದ ಸ್ವಾಗತ ಕಮಾನು ಉದ್ಘಾಟನೆ ಮತ್ತು ಬಸವನಗುಡಿ ವೃತ್ತದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸವನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ, ಪಶು ಸಂಗೋಪನಾ ಇಲಾಖೆ ಸಚಿವರಾದ ಕೆ ವೆಂಕಟೇಶ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಕೆ ಹರೀಶ್ ಗೌಡ, ರವಿಶಂಕರ್, ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್, ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ, ನಗರ ಪಾಲಿಕೆ ಮಾಜಿ ಸದಸ್ಯರಾದ ಪೈಲ್ವಾನ್ ಶ್ರೀನಿವಾಸ್, ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತಿನ ಕಾರ್ಯಕ್ರಮ ಪೈಲ್ವಾನ್ ಪ್ರತಿಮೆ ಉದ್ಘಾಟನೆ ಸಮಾರಂಭ 1 ವರ್ಷದ ಹಿಂದೆನೇ ಆಗಬೇಕಾಯಿತು. 1 ವರ್ಷ ಲೇಟ್ ಆಗಾದರೂ ಸುಧಾ ಒಳ್ಳೆ ಗಣ್ಯರಿಂದ ಆಯಿತು. ಎಸ್ ಸಿ ಮಾದೇವಪ್ಪನವರು, ಯತೀಂದ್ರ ಸಿದ್ದರಾಮಯ್ಯನವರು, ಆಮೇಲೆ ವೆಂಕಟೇಶ್ ಅವರು, ಎಲ್ಲ ಮಿನಿಸ್ಟ್ರುಗಳು ಮತ್ತು ಕೆ ಹರೀಶ್ ಗೌಡರು, ಅಯೂಬ್ ಖಾನ್ ಎಲ್ಲ ಮತ್ತು ಈ ಭಾಗದ ಎಲ್ಲ ಮತ್ತು ಮೈಸೂರು ಪೈಲ್ವಾನರುಗಳು, ಹಳೆ ಪೈಲ್ವಾನರುಗಳು, ಮಂಡ್ಯ ಜಿಲ್ಲೆ ಪೈಲ್ವಾನರುಗಳು ಮತ್ತು ಎಲ್ಲ ಈ ನಮ್ಮ ವಾರ್ಡಿನ ಜನಗಳು ಎಲ್ಲ ಸೇರಿ ಇವತ್ತು ಒಂದು ಹಬ್ಬದ ರೀತಿ ವಾತಾವರಣದಲ್ಲಿ ಇವತ್ತು ಮನರಂಜನೆ ಆಗಿದೆ. ಯಾಕೆಂದರೆ ಕುಸ್ತಿ ಅನ್ನೋದು ನಷ್ಟ ಇದೆ. ಏಕೆ ಮಾದೇವಪ್ಪನವರು ಹೇಳಿದ್ರು, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ನಾವು ಅದನ್ನು ತಗೊಂಡು ನಾವು ಮುಂದೆ ಅದನ್ನು ಒಂದು ಒಳ್ಳೆಯ ರೀತಿ ಮಾಡಬೇಕಾಗತ್ತೆ ಅದನ್ನು ಅಂತ ಹೇಳಿದ್ದಾರೆ. ಇವತ್ತು ಏನಂದರೆ ಏನು ಕುಸ್ತಿ ನಷ್ಟ ಇದೆ, ಅದಕ್ಕೆ ಇವತ್ತಿನ ಪೀಳಿಗೆಗೆ ಅನುಕೂಲ ಆಗುತ್ತದೆ. ಇವತ್ತು ಏನು ಇದು ಅಂತಂದರೆ 100 ವರ್ಷ ಹೋದರೂ ಇದು ನಾವು ಯಾವುದೋ ಒಂದು ರೋಡ್ ಮಾಡ್ತೀವಿ, ಇವತ್ತು ಇರ್ತದೆ, ನಾಳೆ ಯಾರ್ದು ಬಿಡ್ತಾರೆ. ಯಾಕೆ ಅಂದರೆ ಕೋಟ್ಯಾಂತರ ರೂಪಾಯಿ ಹಾಕ್ತೀವಿ ನಾವು, ಕೋಟ್ಯಾಂತರ ರೂಪಾಯಿ ರಸ್ತೆ ಚರಂಡಿಗೆಲ್ಲ ಬೇಕು, ಅದು ಇಲ್ಲಿ ಬೇಡ ಅಂತಲ್ಲ. ಇದು ಶಾಶ್ವತವಾದಂಥ ಕೆಲಸ, ಇಂಥ ಕೆಲಸ ಆಗಿದೆ. ಇದು ಕರ್ನಾಟಕದಲ್ಲೇ ನಂಬರ್ 1 ಅಂತ ನಾವು ಹೇಳ್ತೀವಿ. ಎಲ್ಲೂ ಇಲ್ಲ ಈ ಥರ ಒಂದು ಪ್ರತಿಮೆ. ಆದರೂ ಸುಧಾ ನನಗೆ ಸಂತೋಷ ಸಿಕ್ಕಿದೆ ಅಂತ ನನ್ನ ಹೆಸರು ಪೈಲ್ವಾನ್ ಶ್ರೀನಿವಾಸ್, ಮಾಜಿ ನಗರ ಪಾಲಿಕೆ ಸದಸ್ಯರು, ವಾರ್ಡ್ ನಂಬರ್ 4, ಲೋಕನಾಯಕ ನಗರ. 4ನೇ ವಾರ್ಡಿನ ಎಲ್ಲ ಪೈಲ್ವಾನ್ಗಳು ಮತ್ತು ಗ್ರಾಮಸ್ಥರು ಸೇರಿ ಇಲ್ಲಿ ಪೈಲ್ವಾನರು, ಇಡೀ ಮೈಸೂರು ನಗರದ ಎಲ್ಲ ಪೈಲ್ವಾನರು ಮೆರವಣಿಗೆಯಿಂದ ಬಂದು ನಮಗೂ ನೋಡ್ತೀವಿ. ಅಲ್ಲಿ ಪೈಲ್ವಾನರು ಜೋಡಿ ಪ್ರತಿಮೆ ಅದರ ಒಂದು ಅನಾವರಣ, ಅದರ ಪಕ್ಕದಲ್ಲಿ ನಿರ್ಮಲಾನಂದ ಮಹಾಸ್ವಾಮಿಯವರ ಹೆಸರಿನ ಪಾರ್ಕು ಉದ್ಘಾಟನೆ. ಈಗ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಬರ್ತಾರೆ, ಅವರಿಗೆ ಬಸವೇಶ್ವರ ಪ್ರತಿಮೆ ಅನಾವರಣ ಹಾಗೆ ಇಟ್ಟಿದ್ದೀವಿ. ಈ ಎಲ್ಲರ ಕಾರ್ಯಕ್ರಮದ ಅಧ್ಯಕ್ಷರಿಂದ ನಮ್ಮ ದೊಡ್ಡ ಪೈಲ್ವಾನರಾದಂಥ ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡ ಅವರು ವಹಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಇಲ್ಲಿ ನೋಡೋರಿಗಿಂತ ಎಲ್ಲರಿಗಿಂತ ದೊಡ್ಡ ಪೈಲ್ವಾನರು ನಮ್ಮ ವೆಂಕಟೇಶ್ ಅವರು, ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್, ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಗುಂಡಪ್ಪಗೌಡರು, ನಮ್ಮ KPCC ನಗರದ ಅಧ್ಯಕ್ಷರಾದಂಥ ಮೂರ್ತಿಯವರು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ರವಿ, ಪಕ್ಕದವರು ವಾರ್ಡ್ ಅಧ್ಯಕ್ಷರು ನಾಗರಾಜು, ಈ ಕಡೆ ನಮ್ಮ ಕುಸ್ತಿ ನಮ್ಮ ಕಾಣ್ತಾರೆ, ಅವ್ರ ಪಕ್ಕದಲ್ಲಿ ನಮ್ಮ ಅಶ್ವಥ್ ವರ್ಕ್ ಕಮಿಟಿ ಮಾಜಿ ಚೇರ್ಮನ್ರು. ನಾನು ಹಿಂದೆ ನಿಜವಾಗ ಕುಸ್ತಿ ಮಾಡಿ ಪೇಟ ಕಟ್ಕೊಂಡಿರೋ ಪೈಲ್ವಾನ್ಗಳು, ಕೆಳಗಡೆನೂ ಪೈಲ್ವಾನ್ರು, ಬಹಳಷ್ಟು ಜನ ಕುಸ್ತಿನೇ ಮಾಡಿದೆ ಪೈಲ್ವಾನ್ ಅಂತಾರೆ ಕಂಡು ನಂತರ ಕಟ್ಕೊಂಡಿರೋ ಪೈಲ್ವಾನ್ಗಳು ಎಲ್ಲ ಸೇರಿದ್ದೀವಿ. ನೋಡ್ತಾ ಇದ್ದೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಕುಂಬಾರಕೊಪ್ಪಲು ಗರಡಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ಪೈಲ್ವಾನ್ಗಳೇ ಬಹಳಷ್ಟು ಜನ ಕುಸ್ತಿ ಮಾಡಿ ಬಂದಿದ್ದಾರೆ. ನಮ್ಮ ಶ್ರೀನಿವಾಸರು ನಗರ ಪಾಲಿಕೆ ಮಾಜಿ ಸದಸ್ಯರು ಮತ್ತು ಅವರು ಪೈಲ್ವಾನ್ಗಳು, ಅವರು ಪರಿಶ್ರಮ ಮಾಡಿ ಅವರು ಸೈನಿಕರು ಇಬ್ಬರು ಸೇರಿಕೊಂಡು ಮಾತಾಡಿಕೊಂಡು ಹರೀಶ್ ಗೌಡ ಇಬ್ಬರು ಪೈಲ್ವಾನ್ರೆ ಇಲ್ಲಿ ಎಲ್ಲ ಸೇರಿ
ಎಲ್ಲರೂ ಕುಸ್ತಿನ ಮೈಸೂರಲ್ಲಿ ಮತ್ತೆ ನೆನೆಸ್ಕೊಂಡು ಪುನಃ ಪ್ರಾರಂಭ ಮಾಡೋಣ ಅನ್ನೋ ರೀತಿಯಲ್ಲಿ ಇವತ್ತೆಲ್ಲರೂ ಸೇರಿಸಿದ್ದಾರೆ. ಮೈಸೂರು ಮಹಾರಾಜರ ಕಾಲದಿಂದ ಮೈಸೂರಲ್ಲಿ ಕುಸ್ತಿಗೆ ದೊಡ್ಡ ಪ್ರೋತ್ಸಾಹ. ದೊಡ್ಡ ದೊಡ್ಡ ಪೈಲ್ವಾನರು ರುದ್ರವ್ರ ಮೂಗ, ಅದೇ ಕುಂಬಾರ ಕೊಪ್ಪಳು, ಕನ್ನೇಗೌಡನ ಕೊಪ್ಪಳು, ಈ ಕಡೆ ಅಶೋಕಪುರಂ, ಜಾಸ್ವಾರಮಂಡಿ, ಆಮೇಲೆ ನರಸಿಂಹ ನಾರಾಯಣಿ ಇಲ್ವಾ, ನಮ್ಮ ಇವ್ರಿದ್ರಲ್ಲ ಕಾರ್ಪೊರೇಟ್ರು, ಅದೇ ನೋಡಿದ್ರಲ್ಲ. ಆಮೇಲೆ ಇವರು ಬಾಲಾಜಿ ಇದ್ರ, ಆಮೇಲೆ ಚಿಕ್ಕಬಳ್ಳೂರು ಮಾದೇವು, ನಮ್ಮ ಪೈಲ್ವಾನರು ವಿಜೇಂದ್ರ ಅವರು ದೊಡ್ಡ ಪೈಲ್ವಾನು. ನಮ್ಮ ಮುಖಂಡ್ರು, ನಮ್ಮ ಆಸ್ಟ್ರು ಮುಖಂಡ್ರು, ನಿಮ್ಮ ಗುರುಗಳ ಮುಖಂಡ್ರು ಫ್ರೆಂಡು. ಓಕೆ. ಅದೇ ನಮ್ಮ ಮೈಸೂರಲ್ಲಿ ಒಬ್ಬರಿಗಿಂತ ಒಬ್ಬರು ಮೀರಿಸಿದ ಟೆಕ್ನಿಕಲಿ ಸೌಂಡ್ ಆಗಿರುವಂಥ ಕುಸ್ತಿಪಟುಗಳು ಬಂದು ಹೋಗಿದ್ದಾರೆ. ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಗಳಿಸಿದ್ದಾರೆ. ಬಹಳ ಸುಂದರವಾದಂಥ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಶ್ರೀನಿವಾಸ್ ಮತ್ತು ಅವರ ಸಂಘಟನೆಗಳ ಸೇರಿ ಒಂದು ಪೈಲ್ವಾನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಹಾಗೆ ಅದ್ರ ಜೊತೆಯಲ್ಲೇ ನಿರ್ಮಲಾನಂದ ಸ್ವಾಮೀಜಿ ಅವರ ಒಂದು ಉದ್ಯಾನವನವನ್ನು ಸಹ ಉದ್ಘಾಟನೆ ಮಾಡಿದ್ದಾರೆ. ಪೈಲ್ವಾನಗಳು ಅಂದರೆ ನಮಗೆ ಒಂಥರ ಅವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾವೇನು ಕುಸ್ತಿ ಆಗಲಿಲ್ಲ, ಅವರ ಹಳ್ಳಿಗಳೆಲ್ಲ ಹಿಂದೆ ಎಲ್ಲ ನಾವು ಓದ್ತಾ ಇದ್ದಂಥ ಕಾಲದಲ್ಲಿ ಹಳ್ಳಿಗಳೆಲ್ಲ ಅಲ್ಲಿ ಕುಸ್ತಿ ಬಗೆಯವರು ಇದ್ದು ನಮಗೆ ನನ್ನ ಜೊತೆ ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ನನ್ನ ಜೊತೆ ಓದ್ತಾ ಇದ್ದಂತೆ ಕೆಲವು ಸ್ನೇಹಿತರು ಹಳ್ಳಿಗಳಲ್ಲಿ ಪೈಲ್ವಾನಗಳು ಅವರು ಕಲಿತಾ ಇದ್ದು ನಾನು ಸ್ನೇಹಿತರನ್ನ ಹೇಳ್ತಾರೆ. ಆದರೆ ಹೈಸ್ಕೂಲಲ್ಲಿ ಅವರೆಲ್ಲ ಬಂದು ಈ ಕುಸ್ತಿ ಸಹ ಕೆಲವು ಸಂದರ್ಭದಲ್ಲಿ ಆಗಿದೆ. ಹೀಗಾಗಿ ಮೊದಲಿಂದ ಈ ಕುಸ್ತಿ ಪಟುಗಳ ಬಗ್ಗೆ ನನಗೆ ಅಪಾರವಾದಂಥ ಒಂದು ಕಂಡ ಪ್ರೀತಿ ಮತ್ತು ವಿಶ್ವಾಸ. ಹೀಗಾಗಿ ಮೈಸೂರು ನಗರದಲ್ಲಿ ಈ ಕುಸ್ತಿ ಭಾಳ ಹೆಸರುವಾಸಿಯಾದಂಥ ಒಂದು ಕಲೆ ಇದೆ. ಇದು ಮಹಾರಾಜರ ಕಾಲದಿಂದಲೂ ಬಹಳ ಹೆಚ್ಚಾಗಿ ಪ್ರತೀತಿಯಾಗಿ ಬಂದಿರತಕ್ಕಂಥ ಒಂದು ಕಲೆ ಇದೆ. ದೈಹಿಕವಾಗಿ ಶ್ರಮ ಆದರೂ ಸಹ ಈ ಕಲೆ ಕಲಿತಂಥ ಬಹಳ ಜನ ಈ ಕಲೆಯಲ್ಲಿ ಕುಸ್ತಿಪಟುಗಳ ಒಂದು ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಬಸವನ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳ ಹೆಸರಿನಲ್ಲಿ ಒಂದು ಸ್ವಾಗತ ಕಮಾನ್ ಬಹಳ ಸಂತೋಷಕರವಾದಂಥ ವಿಷಯ. ಇದನ್ನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ಕುಸ್ತಿ ಎನ್ನುವುದು ಒಂದು ಗ್ರಾಮೀಣ ಕ್ರೀಡೆ, ಅಪ್ಪಟ ಗ್ರಾಮೀಣ ಕ್ರೀಡೆ. ನಿಮಗೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕುಸ್ತಿ ಬಗ್ಗೆ ಅಭಿಮಾನ ಇಟ್ಕೊಂಡಿರುವ ಅಥವಾ ಕುಸ್ತಿ ಕ್ರೀಡೆಯನ್ನು ಆಡೋರು ಖಂಡಿತ ಸಿಗ್ತಾರೆ. ಅದರಲ್ಲೂ ನಮ್ಮ ಮೈಸೂರಿನಲ್ಲಂತೂ ಮಹಾರಾಜರ ಕಾಲದಿಂದಲೂ ಕೂಡ ಕುಸ್ತಿಗೆ ರಾಜಾಶ್ರಯ ಸಿಕ್ಕಿದ್ದರಿಂದ ಕುಸ್ತಿ ಚೆನ್ನಾಗಿ ನಮ್ಮ ಮೈಸೂರಿನಲ್ಲಿ ಜನಪ್ರಿಯತೆ ಪಡ್ಕೊಂಡಿದೆ. ಮತ್ತು ಬೇಕಾದಷ್ಟು ಕುಸ್ತಿ ಆಡುವಂಥ ಕ್ರೀಡಾಪಟುಗಳಿದ್ದಾರೆ. ಪ್ರತಿ ದಸರಾದಲ್ಲೂ ಕೂಡ ನಾವು ಕುಸ್ತಿಯಲ್ಲೂ ಕೂಡ ನಾವು ಏರ್ಪಾಡು ಮಾಡ್ತೀವಿ ಕುಸ್ತಿ ಕ್ರೀಡೆಗಳನ್ನು. ಸೊ ಹಾಗಾಗಿ ಅಷ್ಟೊಂದು ಜನಪ್ರಿಯತೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿದೆ. ಮತ್ತೆ ಇವತ್ತು ಇಲ್ಲಿನ ನಗರಪಾಲಿಕೆ ಸದಸ್ಯರಾಗಿದ್ದ ಶ್ರೀನಿವಾಸ್ ಸ್ವತಃ ಪೈಲ್ವಾನ್ ಕುಸ್ತಿಪಟು ಆಗಿದ್ದರಿಂದ ಕುಸ್ತಿ ಕ್ರೀಡೆ ಮೇಲೆ ಸಹಜವಾದಂಥ ಅಭಿಮಾನದಿಂದ ಅವರು ಅಂತ ಒಂದು ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಬಸವಣ್ಣವರ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಬಸವಣ್ಣವರು ಕಟ್ಟೋದು ಬರೀ ಬಸವಣ್ಣ ಮಾತ್ರ ಪ್ರತಿಮೆ ಇರೋದು ಅನಿಸುತ್ತೆ. ಸೊ ಅದನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು ಬಹಳ ತುಂಬ ನೋಡೋಕ್ಕೆ ಚೆನ್ನಾಗಿ ಸೊಗಸಾಗಿ ಬಂದಿದೆ. ಮತ್ತು ಅದೇ ರೀತಿ ಇನ್ನು ನಮ್ಮ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಾದಂಥ ಪೂಜ್ಯ ನಿರ್ಮಲಾನಂದ ಅವರ ಹೆಸರಿನಲ್ಲಿ ಸ್ವಾಗತ ಕಮಾನ್ ಮಾಡಿದ್ದಾರೆ. ಆದಿಚುಂಚನಗಿರಿ ಮಠ ಎಲ್ರಿಗೂ ಗೊತ್ತಿದ್ದಕ್ಕೆ ಸಮಾಜಕ್ಕೆ ಬಹಳಷ್ಟು ಗಣನೀಯ ಕೊಡುಗೆ ಕೊಡ್ತಿರುವಂಥ ಮಠ. ಅದು ಶೈಕ್ಷಣಿಕ ಕ್ಷೇತ್ರ ಇರಬಹುದು, ಅಥವಾ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ ಇರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂಥದ್ದು ಇರಬಹುದು. ಬಹಳಷ್ಟು ಕೊಡುಗೆ ಕೊಟ್ಕೊಂಡು ಬಂದಿರುವಂಥ ಮಠ. ಅಂಥ ಮಠದ ಸ್ವಾಮೀಜಿಗಳಾದಂಥ ಪೂಜೆ ನಿರ್ಮಾಣದ ಹೆಸರಲ್ಲಿ ಸ್ವಾಗತ ಕಮಾನ್ ಮಾಡೋದು ನಿಜವಾಗ್ಲೂ ಶ್ಲಾಘನೀಯ. ಸೊ ಹಾಗಾಗಿ ಇಷ್ಟೆಲ್ಲ ಕೆಲಸಗಳನ್ನು ನಮ್ಮ ಪೈಲ್ವಾನ್ ಶ್ರೀನಿವಾಸ್ ಅವರು ಮಾಡಿದ್ದಾರೆ. ನಗರ ಪಾಲಿಕೆ ಸದಸ್ಯರಾದಂಥ ಪೈಲ್ವಾನ್ ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮದ ರೂಢಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಾಗಲೇ ಎಲ್ಲರೂ ಮಾತಾಡಬೇಕಾದ್ರೆ ನಮ್ಮ
ಉಸ್ತುವಾರಿ ಸಚಿವರಾದಂಥ ಮಾಧವಪ್ಪ ಸಾಹೇಬರು, ವೆಂಕಟೇಶಣ್ಣ ಸಾಹೇಬರು ಮತ್ತು ತೀರ್ಥ ಸಿದ್ದರಾಮಯ್ಯನವರು ಕುಸ್ತಿ ಬಗ್ಗೆ ಸುಮಾರು ವಿಚಾರಗಳನ್ನ ಹೇಳಿದ್ರು. ಮೈಸೂರಿನಲ್ಲಿ ಕುಸ್ತಿಗೆ ಮಹಾರಾಜರು ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕುಸ್ತಿ ಬಗ್ಗೆ ಅತಿಯಾದ ಪ್ರೀತಿ ಇಟ್ಕೊಂಡಿರೋರು ಮತ್ತು ಅದಕ್ಕೆ ತುಂಬ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಕಾಲದಿಂದನೂ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗಲಿಂದನೂ ಕುಸ್ತಿ ಬಗ್ಗೆ ಅತಿಯಾದ ಕಾಳಜಿಯನ್ನು ಇಟ್ಕೊಂಡು, ಅತಿಯಾದ ಪ್ರೀತಿಯನ್ನು ಇಟ್ಕೊಂಡು ಕುಸ್ತಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ನಾವೆಲ್ಲರೂ ಮೈಸೂರಿಗರಾಗಿ ನಾವು ನೋಡಿದ್ದೀವಿ. ಮತ್ತು ಕುಸ್ತಿ ಅಂದರೆ ಅವರಿಗೆ ಬಹು ನೆಚ್ಚಿನ ಕ್ರೀಡೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.